ಸ್ಟೋರಿಲಿ ಹೇಳಿದಾಗೆ ನನ್ನ ವೈಫು, ನನ್ನ ಮಕ್ಕಳು, ಫ್ರೆಂಡ್ಸು ಇವರೆಲ್ಲ ಯಾವುದೇ ಸಿನಿಮಾ ಬರಲಿ ಥಿಯೇಟ್ರಿಗೆ ಹೋಗ್ತಾ ಇರ್ತಾರೆ. ಹೊಸದಾಗಿ ರಿಲೀಸ್ ಆಗಿದ್ದು ನನ್ನೂ ಕರಿತಾ ಇರ್ತಾರೆ, ಆದರೆ ನಾನು ಹೋಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಎರಡು ಮೇಜರ್ ಕಾರಣಗಳಿದೆ. ನೋಡಿ, ನನಗೆ ಚಿಕ್ಕ ವಯಸ್ಸಿಂದ ಸಿನಿಮಾ ಮಾಡಿದವರು, ಮತ್ತು ನಮಗೆ ಶೂಟಿಂಗಲ್ಲಿ ಸಿನಿಮಾ ಕ್ಯಾಮ್ರಾನ ದೇವ್ರ ಥರ ಅದಕ್ಕೊಂದು ನಮಸ್ಕಾರ ಮಾಡಿಕೊಂಡು ಶೂಟಿಂಗ್ ಹೋಗೋವಂಥದ್ದು, ಅದಾದಮೇಲೆ ಮೇಕಪ್ಗೆ ಕೂತ್ಕೊಂಡಾಗ ನಮಸ್ಕಾರ ಮಾಡೋವಂಥದ್ದು, ಅಲ್ಲಿ ಕೊಟ್ಟಂಥ ತಿಂಡಿ ಊಟಗಳಿಗೆ ನಮಸ್ಕಾರ ಮಾಡಿ ತಿನ್ನೋವಂಥದ್ದು, ಈ ಥರ ನಮಗೆ ಅದಕ್ಕೆ ಸಿನಿಮಾ ಮತ್ತು ಸಿನಿಮಾ ಸಂಬಂಧಪಟ್ಟಿದ್ದ ವಸ್ತುಗಳು, ಕಾಸ್ಟ್ಯೂಮ್ ಏನೇ ಇದ್ರೂ ಎಲ್ಲವನ್ನು ಆ ರೀತಿ ಒಂದು ನೋಡ್ದಂಗೆ ಒಂದು ಫೀಲು. ಸೊ ನಮಗೆ ಥಿಯೇಟ್ರ್ ಅಂದರೆ ಒಂದು ದೇವಸ್ಥಾನದ ಫೀಲ್. ಅದು ಮೊದಲಿಂದನೂ ಚಿಕ್ಕ ವಯಸ್ಸಿಂದ ಬಂದಿರೋ ಒಂದು ಅಭ್ಯಾಸ ಅದು. ಸೊ ಥಿಯೇಟ್ರ್ಗಳಲ್ಲಿ ಮುಂದಿನ ಸೀಟ್ಗಳು ಖಾಲಿ ಇದೆ ಅಂದ ತಕ್ಷಣ ಕಾಲನ್ನ ಹೀಗೆ ಆ ಸೀಟ್ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋವಂಥದ್ದು, ಮತ್ತು ಅಲ್ಲೇನೋ ಉಗಿಯೋವಂಥದ್ದು ಮಾಡೋದು, ಇವೆಲ್ಲ ತುಂಬ ಬೇಜಾರಾಗುವಂಥ ಒಂದು ವಿಚಾರ. ಅಂದರೆ ನಾವು ಟೀನೇಜ್ಗಳಲ್ಲಿ ಓಡಾಡಿದ್ದೀವಿ, ಎಗರಿದ್ದೀವಿ, ಪಾಪ್ಕಾರ್ನ್ ತಿಂದಿದ್ದೀವಿ, ಚೆಲ್ಲಿದ್ದೀವಿ, ಈ ಥರದ್ದೆಲ್ಲ ಚೇಷ್ಟೆಗಳು ಮಾಡಿದ್ದೀವಿ. ಆದರೆ ಯಾವತ್ತೂ ನಾನು ಆ ಸೀಟ್ಗೆ ಹಿಂಗೆ ಕಾಲು ಹಾಕ್ಕೊಂಡು ಸ್ಕ್ರೀನ್ಗೆ ತೋರಿಸ್ಕೊಳ್ಳೋಂಥ ರೀತಿ ಕೂತ್ಕೊತಾ ಇರಲಿಲ್ಲ. ಯಾಕಂದರೆ ನಮಗೆ ಹೆಸರು ಕೊಟ್ಟಂಥ, ನಮಗೆ ಊಟ ಕೊಟ್ಟಂಥ, ನಮಗೆ ರೆಕಗ್ನಿಷನ್ ಕೊಟ್ಟಂಥ ಸ್ಕ್ರೀನ್ ಅಂದರೆ ಅದಕ್ಕಷ್ಟು ರೆಸ್ಪೆಕ್ಟು. ಇದು ಒಂದು ಭಾಗ ವರ್ಗೂ ಇತ್ತು. ಈಗ ಒಂದು ಲೇಟೆಸ್ಟ್ ಒಂದು ಹಣೆ ಬರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನು ಅಂತಂದರೆ ಸಿನಿಮಾದ ಮುಖ್ಯವಾದ ಮೇನ್ ಸೀನ್ ಬರ್ತಾ ಇರ್ಬೇಕಾದ್ರೆ ಅದನ್ನು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡಿಬಿಡೋದು. ಅದು ಯಾವುದೇ ರೀತಿಯಾದಂಥ ಆ್ಯಪ್ಗಳಲ್ಲಾಗಿರ್ಬೋದು, ಅದನ್ನು ಶೇರ್ ಮಾಡಿಬಿಡೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡೋದು. ನಾನು ಹೇಳೋದೇನು ಅಂತಂದರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಪೈರಸಿ. ಇದನ್ನು ಯಾಕೆ ಯಾರೂ ತಡೀತಾ ಇಲ್ಲ, ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅವಾಗೆಲ್ಲ ಇಡೀ ಸಿನಿಮಾ ಹಿಂಗೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡವ್ರು ಅಂದ್ಬಿಟ್ಟು CD ಬರೋದು, ಇದು ಬರೋದು ಅಂತ. ಅಫ್ಕೋರ್ಸ್ ಈಗಲೂ ಲಿಂಕ್ ಎಲ್ಲ ಬಂದ್ಬಿಡುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಇದು ಮೇನ್ ಸೀನ್ ಕಂಟೆಂಟ್ ಓಡ್ತಾ ಇರುತ್ತೆ. ಇವಾಗ ಒಂದು ದೇವಸ್ಥಾನಕ್ಕೆ ಹೇಗೆ ಗರ್ಭಗುಡಿ ಅನ್ನೋದು ಮುಖ್ಯನೋ, ಹಾಗೆ ಆ ಚಿತ್ರದ ಒಂದು ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಸೀನ್, ಈಗ ನೆಕ್ಸ್ಟ್ ಡೆಲಿವರ್ ಆಗೋ ಮೇನ್ ಇಂಪಾರ್ಟೆಂಟ್ ಸೀನ್ ಅದು. ಅದನ್ನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಡೋದು. ಸೊ ಇದು ನೋಡೋಕ್ಕೆ ನನಗಾಗಲ್ಲ, ಹಿಂಸೆ. ಆಮೇಲೆ ಒಂದು ಸಣ್ಣ ಗ್ಯಾಪ್ ಸಿಕ್ಕರು, ಒಂದು ಸಣ್ಣ ಹಾಡು ಬರಲಿ, ಇನ್ನೇನೋ ಒಂದು ಬಂದುಬಿಟ್ರೆ ಸಾಕು, ಮೇಲೆ ಕೂತಿರೋರ್ಗಂತೂ ಫುಲ್ಲು ಇರಿಟೇಷನ್ ಅದು. ಯಾಕಂದರೆ ಕೆಳಗಡೆ ಅವರೆಲ್ಲ ಮೊಬೈಲ್ ಆನ್ ಮಾಡ್ತಾ ಇರ್ತಾರೆ, ಆ ಬೆಳಕೆಲ್ಲ ಕಣ್ಣಿಗೆ ಹೊಡಿತಾ ಇರುತ್ತೆ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾನ ಓಪನ್ ಮಾಡ್ಕೊಂಡು ಕೂತಿರ್ತಾರೆ. ಒಂದು 2-2.5 ಅವರ್ ನೀವು ಸಿನಿಮಾ ನೋಡೋಕ್ಕೆ ಅಂತ ಬಂದಾಗ ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆ 2.25 ಅವರ್ ನಿಮ್ಮ ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ ಅಂತಂದರೆ ಇದು ಯಾವ ಜನ್ರೇಷನ್ ಜೊತೆಗೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ, ಏನು ನೋಡೋಕ್ಕೆ ಬಂದಿದ್ದೀವಿ, ಥಿಯೇಟ್ರಿಗೆ ಏನು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ನಿಜಕ್ಕೂ ಇದು ಎಲ್ಲ ಥರದ ಕಡೆನೂ ಇದು ಆಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಬೇಜಾರಿದೆ. ಇದು ಸ್ಟೋರಿಲಿ ಹೇಳಿದಾಗೆ ನನ್ನ ವೈಫು, ನನ್ನ ಮಕ್ಕಳು, ಫ್ರೆಂಡ್ಸು ಇವರೆಲ್ಲ ಯಾವುದೇ ಸಿನಿಮಾ ಬರಲಿ ಥಿಯೇಟ್ರಿಗೆ ಹೋಗ್ತಾ ಇರ್ತಾರೆ. ಹೊಸದಾಗಿ ರಿಲೀಸ್ ಆಗಿದ್ದು ನನ್ನೂ ಕರಿತಾ ಇರ್ತಾರೆ, ಆದರೆ ನಾನು ಹೋಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಎರಡು ಮೇಜರ್ ಕಾರಣಗಳಿದೆ. ನೋಡಿ, ನನಗೆ ಚಿಕ್ಕ ವಯಸ್ಸಿಂದ ಸಿನಿಮಾ ಮಾಡಿದವರು, ಮತ್ತು ನಮಗೆ ಶೂಟಿಂಗಲ್ಲಿ ಸಿನಿಮಾ ಕ್ಯಾಮ್ರಾನ ದೇವ್ರ ಥರ ಅದಕ್ಕೊಂದು ನಮಸ್ಕಾರ ಮಾಡಿಕೊಂಡು ಶೂಟಿಂಗ್ ಹೋಗೋವಂಥದ್ದು, ಅದಾದಮೇಲೆ ಮೇಕಪ್ಗೆ ಕೂತ್ಕೊಂಡಾಗ ನಮಸ್ಕಾರ ಮಾಡೋವಂಥದ್ದು, ಅಲ್ಲಿ ಕೊಟ್ಟಂಥ ತಿಂಡಿ ಊಟಗಳಿಗೆ ನಮಸ್ಕಾರ ಮಾಡಿ ತಿನ್ನೋವಂಥದ್ದು, ಈ ಥರ ನಮಗೆ ಅದಕ್ಕೆ ಸಿನಿಮಾ ಮತ್ತು ಸಿನಿಮಾ ಸಂಬಂಧಪಟ್ಟಿದ್ದ ವಸ್ತುಗಳು, ಕಾಸ್ಟ್ಯೂಮ್ ಏನೇ ಇದ್ರೂ ಎಲ್ಲವನ್ನು ಆ ರೀತಿ ಒಂದು ನೋಡ್ದಂಗೆ ಒಂದು ಫೀಲು. ಸೊ ನಮಗೆ ಥಿಯೇಟ್ರ್ ಅಂದರೆ ಒಂದು ದೇವಸ್ಥಾನದ ಫೀಲ್. ಅದು ಮೊದಲಿಂದನೂ ಚಿಕ್ಕ ವಯಸ್ಸಿಂದ ಬಂದಿರೋ ಒಂದು ಅಭ್ಯಾಸ ಅದು. ಸೊ ಥಿಯೇಟ್ರ್ಗಳಲ್ಲಿ ಮುಂದಿನ ಸೀಟ್ಗಳು ಖಾಲಿ ಇದೆ ಅಂದ ತಕ್ಷಣ ಕಾಲನ್ನ ಹೀಗೆ ಆ ಸೀಟ್ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋವಂಥದ್ದು, ಮತ್ತು ಅಲ್ಲೇನೋ ಉಗಿಯೋವಂಥದ್ದು ಮಾಡೋದು, ಇವೆಲ್ಲ ತುಂಬ ಬೇಜಾರಾಗುವಂಥ ಒಂದು ವಿಚಾರ. ಅಂದರೆ ನಾವು ಟೀನೇಜ್ಗಳಲ್ಲಿ ಓಡಾಡಿದ್ದೀವಿ, ಎಗರಿದ್ದೀವಿ, ಪಾಪ್ಕಾರ್ನ್ ತಿಂದಿದ್ದೀವಿ, ಚೆಲ್ಲಿದ್ದೀವಿ, ಈ ಥರದ್ದೆಲ್ಲ ಚೇಷ್ಟೆಗಳು ಮಾಡಿದ್ದೀವಿ. ಆದರೆ ಯಾವತ್ತೂ ನಾನು ಆ ಸೀಟ್ಗೆ ಹಿಂಗೆ ಕಾಲು ಹಾಕ್ಕೊಂಡು ಸ್ಕ್ರೀನ್ಗೆ ತೋರಿಸ್ಕೊಳ್ಳೋಂಥ ರೀತಿ ಕೂತ್ಕೊತಾ ಇರಲಿಲ್ಲ. ಯಾಕಂದರೆ ನಮಗೆ ಹೆಸರು ಕೊಟ್ಟಂಥ, ನಮಗೆ ಊಟ ಕೊಟ್ಟಂಥ, ನಮಗೆ ರೆಕಗ್ನಿಷನ್ ಕೊಟ್ಟಂಥ ಸ್ಕ್ರೀನ್ ಅಂದರೆ ಅದಕ್ಕಷ್ಟು ರೆಸ್ಪೆಕ್ಟು. ಇದು ಒಂದು ಭಾಗ ವರ್ಗೂ ಇತ್ತು. ಈಗ ಒಂದು ಲೇಟೆಸ್ಟ್ ಒಂದು ಹಣೆ ಬರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನು ಅಂತಂದರೆ ಸಿನಿಮಾದ ಮುಖ್ಯವಾದ ಮೇನ್ ಸೀನ್ ಬರ್ತಾ ಇರ್ಬೇಕಾದ್ರೆ ಅದನ್ನು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡಿಬಿಡೋದು. ಅದು ಯಾವುದೇ ರೀತಿಯಾದಂಥ ಆ್ಯಪ್ಗಳಲ್ಲಾಗಿರ್ಬೋದು, ಅದನ್ನು ಶೇರ್ ಮಾಡಿಬಿಡೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡೋದು. ನಾನು ಹೇಳೋದೇನು ಅಂತಂದರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಪೈರಸಿ. ಇದನ್ನು ಯಾಕೆ ಯಾರೂ ತಡೀತಾ ಇಲ್ಲ, ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅವಾಗೆಲ್ಲ ಇಡೀ ಸಿನಿಮಾ ಹಿಂಗೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡವ್ರು ಅಂದ್ಬಿಟ್ಟು CD ಬರೋದು, ಇದು ಬರೋದು ಅಂತ. ಅಫ್ಕೋರ್ಸ್ ಈಗಲೂ ಲಿಂಕ್ ಎಲ್ಲ ಬಂದ್ಬಿಡುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಇದು ಮೇನ್ ಸೀನ್ ಕಂಟೆಂಟ್ ಓಡ್ತಾ ಇರುತ್ತೆ. ಇವಾಗ ಒಂದು ದೇವಸ್ಥಾನಕ್ಕೆ ಹೇಗೆ ಗರ್ಭಗುಡಿ ಅನ್ನೋದು ಮುಖ್ಯನೋ, ಹಾಗೆ ಆ ಚಿತ್ರದ ಒಂದು ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಸೀನ್, ಈಗ ನೆಕ್ಸ್ಟ್ ಡೆಲಿವರ್ ಆಗೋ ಮೇನ್ ಇಂಪಾರ್ಟೆಂಟ್ ಸೀನ್ ಅದು.
ಅದನ್ನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಡೋದು. ಸೊ ಇದು ನೋಡೋಕ್ಕೆ ನನಗಾಗಲ್ಲ ಹಿಂಸೆ. ಆಮೇಲೆ ಒಂದು ಸಣ್ಣ ಗ್ಯಾಪ್ ಸಿಕ್ಕರು, ಒಂದು ಸಣ್ಣ ಹಾಡು ಬರಲಿ, ಇನ್ನೇನೋ ಒಂದು ಬಂದುಬಿಟ್ರೆ ಸಾಕು, ಮೇಲೆ ಕೂತಿರೋರ್ಗಂತೂ ಫುಲ್ಲು ಇರಿಟೇಷನ್ ಅದು. ಯಾಕಂದರೆ ಕೆಳಗಡೆ ಅವರೆಲ್ಲ ಮೊಬೈಲ್ ಆನ್ ಮಾಡ್ತಾ ಇರ್ತಾರೆ, ಆ ಬೆಳಕೆಲ್ಲ ಕಣ್ಣಿಗೆ ಹೊಡಿತಾ ಇರುತ್ತೆ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾನ ಓಪನ್ ಮಾಡ್ಕೊಂಡು ಕೂತಿರ್ತಾರೆ. ಒಂದು 2-2.5 ಅವರ್ ನೀವು ಸಿನಿಮಾ ನೋಡೋಕ್ಕೆ ಅಂತ ಬಂದಾಗ ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆ 2.25 ಅವರ್ ನಿಮ್ಮ ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ ಅಂತಂದರೆ ಇದು ಯಾವ ಜನ್ರೇಷನ್ ಜೊತೆಗೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ, ಏನು ನೋಡೋಕ್ಕೆ ಬಂದಿದ್ದೀವಿ, ಥಿಯೇಟ್ರಿಗೆ ಏನು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ನಿಜಕ್ಕೂ ಇದು ಎಲ್ಲ ಥರದ ಕಡೆನೂ ಇದು ಆಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಬೇಜಾರಿದೆ. ಇದನ್ನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.